ಈಗ ಸಿಕ್ಕಾಪಟ್ಟೆ ಬಿಸಿಲಿದೆ ಎಲ್ಲ ಕಡೆ ಸ್ನೇಹಿತರೆ. ಏನು ಮಾಡೋದು, ಏನು ಕೋಲ್ಡ್ ಕುಡಿಯೋದು ಅನ್ನಿಸ್ತಿರುತ್ತೆ ಎಲ್ಲರಿಗೂ. ಏನಂತೇಳಿ ನಾನು ಹೇಳ್ತೀನಿ ಬನ್ನಿ. ಈಗ ಹೇಗಿದ್ರು ಮ್ಯಾಂಗೋ ಸೀಸನ್ ಇದೆ, ಹಣ್ಣಾಗಿರೋಂಥ ಮಾವಿನ ಹಣ್ಣು ಎಲ್ಲ ಕಡೆ ಸಿಗುತ್ತೆ ನಮಗೆ. ಈಗ ಒಂದು ಮಾವಿನ ಹಣ್ಣಿದ್ರೆ ಸಾಕು, ಈ ಥರ ಮ್ಯಾಂಗೋ ಸಾಗು ಅಥವಾ ಮಿಲ್ಕ್ ಸೇಕು ಅನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ಅಂಥೇಳಿ ನೋಡೋಣ ಬನ್ನಿ. ಅದಕ್ಕಿಂತಲೂ ಮುಂಚೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ಜನರಿಗೆ ಶೇರ್ ಮಾಡಿ. ವಿಡಿಯೋ ಹೇಗೆ ಮಾಡೋದು ಅಂತೇಳಿ ನೋಡೋಣ ಬನ್ನಿ. ಇಲ್ಲಿ ನೋಡಿ, ಒಂದು ಅರ್ಧ ಲೀಟ್ರ್ ಹಾಲನ್ನು ನಾನು ಒಂದು ಕಡಾವಣಿಗೆ ಹಾಕಿ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ. ಅದಕ್ಕೆ ಬಿಸಿ ಆಗುವಾಗಲೇ ಒಂದು ಅರ್ಧ ಬೌಲ್ನಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ಸಕ್ಕರೆ ಬೇಡ ಅನ್ನೋರು, ಶುಗರ್ ಇದ್ದವರು ಬೆಲ್ಲ ಕೂಡ ಆ್ಯಡ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಇಲ್ಲಿ ಅದು ಹಾಲು ಕಾಯ್ತಾ ಇರಲಿ. ಇಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ, ಅದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಕಸ್ಟರ್ಡ್ ಪೌಡರನ್ನು ತೊಗೊಂಡಿದ್ದೇನೆ. ಕಾಯುವಂಥ ಹಾಲನ್ನೇ ಸ್ವಲ್ಪ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ರಿಂದ 3 ಟೇಬಲ್ ಸ್ಪೂನಷ್ಟು ಕಾಯುವಂಥ ಹಾಲನ್ನೇ ಹಾಕ್ತಾಯಿದ್ದೀನಿ. ಇದನ್ನು ನಾವು ಗಂಟಿಲ್ಲದ ಹಾಗೆ ಕಲಿಸ್ಕೋಬೇಕಾಗತ್ತೆ. ಡೈರೆಕ್ಟ್ ಏನಾದರೂ ಹಾಲಿಗೆ ಹಾಕಿದರೆ ಗಂಟಾಗುತ್ತೆ. ಅದಕ್ಕಾಗಿ ನೋಡಿ, ಇಲ್ಲಿ ಗಂಟಿಲ್ಲದಾಗೆ ಈಗ ಈ ಥರ ಕಲಿಸಿ ಇಟ್ಕೊಂಡಿದ್ದೇನೆ. ಈಗ ಇಲ್ಲೇ ಹಾಲು ಕುದೀತಾ ಇದೆ. ಹಾಲು ಕುದಿಯುವಾಗಲೇ ನಾವು ಕಸ್ಟರ್ಡ್ ಪೌಡರನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇಲ್ಲಿ ಕುದಿ ಹಾಲಿಗೆ ಆ್ಯಡ್ ಮಾಡಬೇಕಾಗತ್ತೆ. ಇದು ಈಗ ಇನ್ನು ಚೆನ್ನಾಗಿ ಹಾಲು ಕುದಿಬೇಕು. ನಮಗೆ ಹಾಲು ಕುದ್ರೇ ರುಚಿ ಜಾಸ್ತಿ ಆಗುತ್ತೆ ಸ್ನೇಹಿತರೆ. ನೋಡಿ, ಈಗ ಇಷ್ಟು ಹಾಲು ಕುದೀತಾ ಇದೆಯಲ್ಲ, ಈಗ ಇದನ್ನು ಕೆನೆಗಟ್ಟಿ ಇರುತ್ತೆ. ನಾವು ಕೈ ಬಿಡದ ತಿರುಗಿಸ್ತಾ ಹೋಗಬೇಕು, ತಳ ಹಿಡ್ಕೊಳ್ಳುತ್ತೆ. ಕಸ್ಟರ್ಡ್ ಪೌಡರ್ ಹಾಕಿರೋದ್ರಿಂದ ನೋಡಿ ಇಷ್ಟು ಗಟ್ಟಿಯಾಗಿದೆ. ಆವಾಗಲೇ ಹಾಲು ಮಾತ್ರ ತಿಳಿ ಇರುತ್ತೆ. ಕಸ್ಟರ್ಡ್ ಪೌಡರ್ ಹಾಕಿದ ತಕ್ಷಣ ಗಟ್ಟಿಯಾಗುತ್ತೆ. ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪೌಡರನ್ನು ಹಾಕ್ತಾಯಿದ್ದೀನಿ. ಹಾಕಿ ಇದನ್ನು ಮಿಕ್ಸ್ ಮಾಡಿಕೊಂಡು ಬಿಟ್ಬಿಡಿ. ಇದು ತಣ್ಣಗಾಗಬೇಕು. ಫ್ರಿಜ್ಜಲ್ಲದೇನು ಇಡೋ ಅವಶ್ಯಕತೆ ಇಲ್ಲ, ತಣ್ಣಗಾದರೆ ಸಾಕು. ಸ್ವಲ್ಪ ಹೊತ್ತು ಇದು ಸೈಡಿಗೆ ಒಂದು ಪಾತ್ರೆಗೆ ನಾನು ಟ್ರಾನ್ಸ್ಫರ್ ಮಾಡ್ಕೋತೀನಿ. ಅದೇ ಪಾತ್ರೆಯಲ್ಲಿ ಬಿಟ್ಟರೆ ಬೇಗ ತಣ್ಣಗಾಗಲ್ಲ. ಒಂದು ಪಾತ್ರೆಗೆ ನಾನಿಲ್ಲಿ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಇನ್ನೊಂದು ಅದು ತಣ್ಣಗಾಗಲಿ ಹಾಲು, ಅಷ್ಟರಲ್ಲಿ ಇಲ್ಲಿ ನೀರು ಕುದಿಲಿಕ್ಕೆ ಇಟ್ಟಿದ್ದೀನಿ. ಯಾಕೆ ಅಂದರೆ ಸಬ್ಬಕ್ಕಿನ ತೊಳೆದ್ಬಿಟ್ಟು ಡೈರೆಕ್ಟಾಗಿ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಇನ್ನೊಂದು ಏನು ಗೊತ್ತಾ, ನಾನು ಇದ್ರ ಸಬ್ಬಕ್ಕಿ ಹಾಕಿದ್ದೇನೆ. ನೈನಾಲ್ ಸಬ್ಬಕ್ಕಿ ಇದ್ದರೆ ಹಾಕೊಳ್ಳಿ, ಇನ್ನೂ ಚೆನ್ನಾಗಿರುತ್ತೆ. ನನ್ನ ಹತ್ರ ನೈನಾಲ್ ಸಬ್ಬಕ್ಕಿ ಇರಲಿಲ್ಲ, ಇಲ್ಲದ ಕಾರಣ ಈ ಸಬ್ಬಕ್ಕಿನ ಯೂಸ್ ಮಾಡಿದ್ದೀನಿ. ಇದನ್ನೀಗ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ಒಂದು 10 ರಿಂದ 12 ನಿಮಿಷ ಇದನ್ನು ಕುದಿಸ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಈಗ ಎಷ್ಟು ಚೆನ್ನಾಗಿ ಕುದೀತಲ್ಲ ಇದು. ಇದನ್ನು ನಾನು ಏನು ಮಾಡ್ತೀನಿ ಅಂದರೆ, ಈಗ ಒಂದಷ್ಟು ಏನಾರ ತಗೊಂಡು ಸೋದಿಸ್ಕೊತೀನಿ. ಇದನ್ನು ತಕ್ಷಣ ಇದಕ್ಕೆ ಸ್ವಲ್ಪ ತಣ್ಣೀರನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಇದು ಬಿಡಿ ಬಿಡಿಯಾಗಿ ಬರುತ್ತೆ. ಇಲ್ಲಾಂದರೆ ನಾವು ಡೈರೆಕ್ಟ್ ಬಿಸಿ ಇರುವ ಹಾಕಿಬಿಟ್ರೆ ಅದು ಅಂಟಲ್ವ ಸಬ್ಬಕ್ಕಿ. ಅದಕ್ಕೋಸ್ಕರ ಇಲ್ಲಿ ತಣ್ಣೀರನ್ನು ಹಾಕಿ ನಾನು ತಗೊಂಡ್ಬಿಡ್ತಾ ಇದ್ದೀನಿ. ನೋಡಿ, ಹಾಗಾಗಿ ಇದು ಕೂಡ ಈಗ ತಣ್ಣಗಾಗಲಿ. ಸೈಡಿಗೆ ಎತ್ತಿಟ್ಕೊಂಡ್ಬಿಡ್ತೇನೆ. ಇಲ್ಲಿ ಬಂದು ಒಂದು ಬೌಲ್ ತೊಗೊಂಡಿದ್ದೇನೆ. ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಸಬ್ಜಾ ಬೀಜ ಅಂತಾರೆ, ಇಲ್ಲಾಂದರೆ ನಾವು ಅಚ್ಚ ಕನ್ನಡದಲ್ಲಿ ಹೇಳಬೇಕಂದ್ರೆ ಕಾಮ್ ಕಸ್ತೂರಿ ಬೀಜ, ತಂಪು ಬೀಜ ಅಂಥೇಳಿ ಕರಿತೇವೆ. ಒಂದು 10 ನಿಮಿಷ ನೆನೆಯಲಿಕ್ಕಿಟ್ಟೆ ಅದನ್ನು. ಇಲ್ಲಿ ಒಂದು ಸ್ವಲ್ಪ ಮಾವಿನ ಹಣ್ಣನ್ನು ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ. ಇದನ್ನು ಪೇಸ್ಟ್ ಮಾಡ್ಕೊಂಡ್ರೆ ಸಾಕು ನಮಗೆ. ಇಲ್ಲಿ ಈಗ ಈ ಥರ ನೋಡಿ ಪೇಸ್ಟ್ ಆಯಿತು. ಇಲ್ಲಿ ತಣ್ಣಗಾಗಲಿಕ್ಕೆ ನಾವು ಈಗೇನು ಕಸ್ಟರ್ಡ್ ಪೌಡರ್ ಹಾಲು ಇಟ್ಟಿದ್ದೀವಿ ನೋಡಿ, ಅದು ತಣ್ಣಗಾಗಿದೆ. ಈಗ ಅದಕ್ಕೆ ನಾವು ಏನು ಮಿಕ್ಸಿ ಮಾಡಿಟ್ಟಿರುವಂಥ ಮ್ಯಾಂಗೋನ ಸೇರಿಸ್ತಾ ಇದ್ದೀನಿ. ಜಾಸ್ತಿ ಮ್ಯಾಂಗೋನ ಸೇರಿಸ್ಲಿಕ್ಕೆ ಹೋಗ್ಬಿಡಿ, ಚೆನ್ನಾಗಿರಲ್ಲ, ಟೇಸ್ಟ್ ಕೂಡ ಬರಲ್ಲ. ಹಾಗಾಗಿ ಈಗ ನೋಡಿ ಇದೆಲ್ಲವನ್ನು ನಾನು ಮಿಕ್ಸಿ ಜಾರ್ದು ತೆಗೆದು ಹಾಕ್ತಾ ಇದ್ದೀನಿ. ಹಾಗೆ ಇದಕ್ಕೆ ನಾವು ಏನೋ ಇದನ್ನ ಇಟ್ಟಿದ್ದೀವಿ ನೋಡಿ, ಆವಾಗಲೇ ಎತ್ತಿ ಸಬ್ಬಕ್ಕಿ ಅದನ್ನು ಕೂಡ ಹಾಕ್ತಾ ಇದ್ದೀನಿ. ಇದಕ್ಕೆ ಸಬ್ಬಕ್ಕಿ ನೋಡ್ಕೊಂಡು ಹಾಕೊಳ್ಳಿ, ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ, ಚೆನ್ನಾಗಿರಲ್ಲ. ಅದು ಕೂಡ ಮೀಡಿಯಮಲ್ಲಿ ಇರುತ್ತೆ. ನಾನು ಇಲ್ಲಿ 1-2 ಟೇಬಲ್ ಸ್ಪೂನಷ್ಟು ಹಾಕಿದೆ. ಹಾಗೆ ಸಬ್ಜಾ ಬೀಜ ನೆನೆದಿತ್ತು. 10 ನಿಮಿಷ ಆದಮೇಲೆ ಈ ಹೀಟಿಗೆ ಈ ಸಿಕ್ಕಾಪಟ್ಟೆ ಬೆಸಿಗೆ ಇರೋದ್ರಿಂದ ಈಗ ಅದು ತಂಪು ಬೀಜ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಇಲ್ಲಿ ಸಣ್ಣದಾಗಿ ಕಟ್ ಮಾಡಿಟ್ಟಿರೋಂಥ ಮಾವಿನ ಹಣ್ಣು ಕೂಡ ಹಾಕಿದೆ. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಚೆನ್ನಾಗಿ. ಈಗ ನೋಡಿ, ಈಗ ಇದೆಲ್ಲ ಒಂದು ರೀತಿ ನಾವು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ಒಂದು
ಇದ್ರ ಮೇಲೆ ಪ್ಲೇಟ್ ಆದರೆ ಏನಾದರೂ ಮುಚ್ಚಿಟ್ಟು 2 ರಿಂದ 3 ಗಂಟೆಗಳ ಕಾಲ ಫ್ರಿಜ್ಜಲ್ಲಿ ಇಡಬೇಕಾಗತ್ತೆ. ಬೆಳಗ್ಗೆ ಮಾಡಿದರೆ ಮಧ್ಯಾಹ್ನ ಸೆಕೆಗೆ ಒಳ್ಳೆಯದಾಗತ್ತೆ ಕುಡಿಲಿಕ್ಕೆ. ಇನ್ನೂ ಗಟ್ಟಿಯಾಗಿದ್ದರೆ ನಿಮಗೆ ಸ್ವಲ್ಪ ಹಾಲನ್ನು ಬಿಸಿ ಮಾಡಿ ಹಾಕೋಬೋದು, ಅಂದರೆ ಮುಂಚೆನೇ ಹಾಕೋಬೋದು, ತಣ್ಣಗೆ ಹಾಲಲ್ಲ. ಈಗ ನಾನು ಇದನ್ನು 2 ರಿಂದ 3 ಗಂಟೆಗಳ ಕಾಲ ಫ್ರಿಜ್ಜಲ್ಲಿ ಇಡ್ತೇನೆ. ಫ್ರಿಜ್ಜಲ್ಲಿ ಇಟ್ಟ ನಂತರ ನಿಮಗೆ ತೋರಿಸ್ತೇನೆ. ಮತ್ತೆ ನೋಡಿ, ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ. ಈಗ ವಾಪಸ್ ತೊಗೊಂಬಂದು ಸರ್ವ್ ಮಾಡಿ ತೋರಿಸ್ತೇನೆ ನಿಮಗೆ. ತುಂಬಾ ಚೆನ್ನಾಗಿ, ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು ಸ್ನೇಹಿತರೆ. ನನ್ನ ಮಕ್ಕಳಿಗಂತೂ ತುಂಬಾ ಖುಷಿ ಆಯಿತು. ಈ ಬೇಸಿಗೆಗೆ, ಎಂಥ ಬೇಸಿಗೆ ಅಂದರೆ ಸಿಕ್ಕಾಪಟ್ಟೆ ಬೇಸಿಗೆ ಇರೋ ಕಾರಣ ಈ ಥರ ತಂಪವಾಗಿರೋ ತಿನ್ನುವಂಥದ್ದು ಏನಾದರೂ ಬೇಕು ಅನಿಸುತ್ತೆ. ಮಕ್ಕಳಿಗೆ ಮಾಡಿಕೊಡಿ, ತುಂಬಾ ಇಷ್ಟ ಆಗುತ್ತೆ. ಮತ್ತು ನಿಮಗೂ ಕೂಡ ಇಷ್ಟ ಆಗುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡೋದನ್ನು ಕೂಡ ಮರೆಯಲಿಕ್ಕೆ ಹೋಗಬೇಡಿ. ಮತ್ತು ಕಮೆಂಟ್ ಕೂಡ ಮಾಡಿ ಸ್ನೇಹಿತರೆ. ಮುಂದೆ ಯಾವ ರೆಸಿಪಿ ಬೇಕಂತೇಳಿ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತಲೇ ಕೇಳ್ಕೊತೇನೆ. ನೋಡಿ, ಈಗ ಮ್ಯಾಂಗೋ ಮಿಲ್ಕ್ ಶೇಕ್ ರೆಡಿ ಆಯಿತು, ಇಲ್ಲಾಂದರೆ ಮ್ಯಾಂಗೋ ಸಾಗು ರೆಡಿ ಆಯಿತು. ನೋಡಿ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ.